ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಪೂಜಾ. ಇವತ್ತು ಶನಿವಾರ, ಗಣೇಶ ಹಬ್ಬದ ದಿನ. ನಾವು ಯಾವ ರೀತಿ ಗಣೇಶ ಹಬ್ಬನ ಆಚರಿಸ್ತೀವಿ, ಹಾಗೆಯೇ ಏನೆಲ್ಲ ಅಡುಗೆಗಳನ್ನ ಮಾಡಿದ್ದೆ ಅಂತ ಇವತ್ತಿನ ವಿಡಿಯೋದಲ್ಲಿ ಶೇರ್ ಮಾಡ್ತೀನಿ. ಹಾಗೆ ನಾನೊಂದು ಡ್ರೆಸ್ನ ಸ್ಟಿಚ್ ಮಾಡ್ಕೊಂಡಿದ್ದೆ ಅಲ್ವಾ, ಅದು ಕೂಡ ಯಾವ ರೀತಿ ಕಾಣಿಸುತ್ತೆ ಅಂತ ಇವತ್ತಿನ ವಿಡಿಯೋದಲ್ಲಿ ಶೇರ್ ಮಾಡ್ತೀನಿ. ಹಾಗೆ ಅದಕ್ಕಿಂತ ಮುಂಚೆ ಒಂದು ಪುಟ್ಟದಾಗಿರುವಂತಹ ಗಣೇಶ ಇರುವಂತಹ ರಂಗೋಲಿ ಡಿಸೈನ್ನ ಶೇರ್ ಮಾಡ್ತಾ ಇದ್ದೀನಿ. ನೋಡ್ಕೊಂಡು ಬನ್ನಿ. ಅದಾದ ನಂತರ ಬ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ಇವತ್ತಿನ ಪುಟ್ಟ ರಂಗೋಲಿ ಹೇಗಿತ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ. ಹಾಗೆಯೇ ಇವಾಗ ಅಡುಗೆ ಕೂಡ ಸ್ಟಾರ್ಟ್ ಮಾಡ್ಕೊಂಡಿದ್ದೆ. ಮೊದಲಿಗೆ ಚಿತ್ರಾನ್ನ ಮಾಡಿಬಿಡೋಣ ಅಂತ ಅಂದ್ಕೊಂಡು ರೆಡಿ ಮಾಡ್ಕೊತಾ ಇದ್ದೀನಿ. ಈರುಳ್ಳಿ, ಬೆಳ್ಳುಳ್ಳಿ ಏನು ಹಾಕ್ತೇನೆ ಮಾಡ್ತಾ ಇರೋವಂತಹ ಚಿತ್ರಾನ್ನ. ಇದು ಒಂಥರ ಲೆಮನ್ ರೈಸ್ ಅಂತಲೇ ಹೇಳ್ಬೋದು. ನಾರ್ಮಲ್ ಆಗಿ ಲೆಮನ್ ರೈಸ್ ಮಾಡ್ತಾ ಇರ್ತೀವಲ್ವ, ಅದಕ್ಕಿಂತ ಇದು ಸ್ವಲ್ಪ ಡಿಫ್ರೆಂಟಾಗಿರುತ್ತೆ. ಟೇಸ್ಟ್ ಕೂಡ ತುಂಬಾ ಚೆನ್ನಾಗಿರುತ್ತೆ. ಇದನ್ನು ಮಾಡ್ಕೊಳ್ಳೋದಕ್ಕೆ ಒಂದು ಮಿಕ್ಸಿ ಜಾರ್ಗೆ ಸಿಪ್ಪೆ ತೆಗೆದಿಟ್ಕೊಂಡಿರುವಂಥ ಶುಂಠಿ, ಖಾರಕ್ಕೆ ತಕ್ಕಂತೆ ಹಸಿಮೆಣಸಿನಕಾಯಿ, ಹಾಗೆಯೇ ಸ್ವಲ್ಪ ಕರಿಬೇವಿನ ಸೊಪ್ಪನ್ನು ಹಾಕಿ ನಂತರ ತುರಿದಿಟ್ಕೊಂಡಿರುವಂಥ ತೆಂಗಿನಕಾಯಿ ತುರಿನ ಹಾಕಿ ಇದನ್ನು ನೀರನ್ನು ಹಾಕ್ತೇನೆ ಗ್ರೈಂಡ್ ಮಾಡ್ಕೋಬೇಕು. ಇದಕ್ಕೆ ಇನ್ನೂ 2 ಪದಾರ್ಥಗಳನ್ನ ಸೇರಿಸ್ಕೋಬೋದು. ಮೆಂತ್ಯ ಮತ್ತು ಜೀರಿಗೆನ ಡ್ರೈ ರೋಸ್ಟ್ ಮಾಡಿಕೊಂಡು ಸೇರಿಸಿ ರುಬ್ಕೋಬೇಕಾಗತ್ತೆ. ಅದು ಕೂಡ ಒಂಥರ ತುಂಬಾ ಚೆನ್ನಾಗಿರುತ್ತೆ. ಬೇಕಿದ್ರೆ
ಈ ಥರನೂ ಕೂಡ ಮಾಡಿ ಟ್ರೈ ಮಾಡಿ. ಆ 2 ಪದಾರ್ಥಗಳನ್ನೂ ಸೇರಿಸಿ ಕೂಡ ಒಮ್ಮೆ ಟ್ರೈ ಮಾಡಿ. ನಿಮ್ಗೆ ಯಾವ್ದು ಇಷ್ಟ ಇರುತ್ತೋ ಅದನ್ನು ನೀವು ಮಾಡ್ಕೋಬೋದು. ಇವಾಗ ಇದನ್ನು ರುಬ್ಬಿದ್ದಾಗಿದೆ. ಹಾಗೆ ಒಗ್ಗರಣೆಗೆ ಇಲ್ಲಿ ಸ್ವಲ್ಪ ಕರಿಬೇವಿನ ಸೊಪ್ಪು, ಕೊತ್ತಂಬರಿ ಸೊಪ್ಪು, ಒಣಗಿರುವಂಥ ಮೆಣಸಿನ್ಕಾಯಿನ ಎತ್ತಿಟ್ಕೊತಾ ಇದ್ದೀನಿ. ಈ ಥರ ಚಿತ್ರಾನ್ನಗಳಿಗೆ ನಾರ್ಮಲಾಗಿ ಗುಂಟೂರು ಮೆಣಸಿನ್ಕಾಯಿ ಹಾಕ್ಕೊಳ್ಳೋದಕ್ಕಿಂತ ಬ್ಯಾಡಗಿ ಮೆಣಸಿನ್ಕಾಯಿ ಹಾಕ್ಕೊಂಡ್ರೆ ಅದ್ರ ಫ್ಲೇವರ್ ಮತ್ತು ಅದ್ರ ಘಮ ಇರುತ್ತಲ್ವ, ಅದು ತುಂಬಾ ಚೆನ್ನಾಗಿ ಬಂದಿರುತ್ತೆ. ಬೇಕಿದ್ರೆ ಒಮ್ಮೆ ಟ್ರೈ ಮಾಡಿ. ಹಾಗೆ ಅದಕ್ಕೆ ಎಣ್ಣೆನ ಕಾಯಲಿಕ್ಕೆ ಇಟ್ಕೊಂಡು, ಅಂದರೆ ಪಾತ್ರೆನ ಬಿಸಿ ಮಾಡಲಿಕ್ಕೆ ಇಟ್ಕೊಂಡಿದ್ದೀನಿ. ಹಾಗೆ ಎಣ್ಣೆನೂ ಕೂಡ ಹಾಕಿ ಅದು ಕಾಯೋ ಅಷ್ಟರಲ್ಲಿ ಸಾಸಿವೆ, ಜೀರಿಗೆ, ಹಿಂಗು ಇದನ್ನೆಲ್ಲ ಎತ್ತಿಟ್ಕೊತಾ ಇರ್ತೀನಿ. ಅದಾದ ನಂತರ ಅದು ಕೂಡ ಕಾದಿರುತ್ತೆ. ಸಾಸಿವೆನ ಹಾಕಿ ಸಿಡಿಸಿ ಅದಕ್ಕೆ ಸ್ವಲ್ಪ ಜೀರಿಗೆನೂ ಕೂಡ ಸೇರಿಸಿ, ನಂತರ ಇದಕ್ಕೆ ಸ್ವಲ್ಪ ಕಡಲೆಬೇಳೆ ಹಾಗೆ ಸ್ವಲ್ಪ ಉದ್ದಿನಬೇಳೆನ ಸೇರಿಸ್ಕೊತಾ ಇದ್ದೀನಿ. ಬೇಕು ಅಂದರೆ ಹಾಕ್ಕೋಬೋದು, ಇಲ್ಲಾಂದರೆ ಸ್ಕಿಪ್ ಮಾಡ್ಕೋಬೋದು. ಇಲ್ಲ ಅಂತಂದರೆ ಬರೀ ಕಡಲೆ ಬೀಜನ ಹಾಕಿ ಕೂಡ ಮಾಡ್ಕೋಬೋದು. ನಾನಿವತ್ತು ಇದಕ್ಕೆ ಕಡಲೆಬೇಳೆ, ಉದ್ದಿನಬೇಳೆ ಹಾಗೆ ಕಡಲೆ ಬೀಜ 3 ಹಾಕ್ಕೋತಾ ಇದ್ದೀನಿ. ನಿಮ್ಗೆ ಯಾವ್ದು ಇಷ್ಟ ಇಲ್ಲ ಅದನ್ನು ಸ್ಕಿಪ್ ಮಾಡ್ಕೋಬೋದು. ಹಾಗೆ ಇದಕ್ಕೆ ಸ್ವಲ್ಪ ಹಿಂಗನ್ನು ಹಾಕಿ ಕಡಲೆಬೇಳೆ, ಉದ್ದಿನಬೇಳೆನ ಸ್ವಲ್ಪ ಹೊತ್ತು ಫ್ರೈ ಮಾಡಿಕೊಂಡು ಅದಾದ ನಂತರ ಕಡಲೆ ಬೀಜನೂ ಕೂಡ ಸೇರಿಸ್ಕೊಂಡು ಮತ್ತೆ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಫ್ರೈ ಮಾಡ್ಕೋಬೇಕು. ಕಡಲೆ ಬೀಜ, ಉದ್ದಿನಬೇಳೆ, ಕಡಲೆಬೇಳೆ ಎಲ್ಲ ಕೆಂಪಗಾಗಬೇಕು. ನಿಮಗೆ ಯಾವ ಥರ ಬೇಕೋ ಆ ಥರ ಫ್ರೈ ಮಾಡ್ಕೋಬೋದು. ಕೆಲವ್ರಿಗೆ ತುಂಬ ಕೆಂಪಗಾಗಿ ತುಂಬ ಕ್ರಿಸ್ಪಿಯಾಗಿರಬೇಕು, ಕೆಲವ್ರಿಗೆ ಅರ್ಧಂಬರ್ಧ ಬೆಂದಿರಬೇಕು, ಆ ಥರ ಇಷ್ಟ ಆಗುತ್ತೆ. ನಿಮ್ಗೆ ಯಾವ ಥರ ಬೇಕೋ ಆ ಥರ ಫ್ರೈ ಮಾಡಿ. ಅದಾದ ನಂತರ ಇದಕ್ಕೆ ಬ್ಯಾಡಗಿ ಮೆಣಸಿನ್ಕಾಯಿನ ಮುರಿದು ಸೇರಿಸಿ ಕರಿಬೇವಿನ ಸೊಪ್ಪನ್ನು ಹಾಕಿ ಇದನ್ನು ಇನ್ನೊಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಫ್ರೈ ಮಾಡ್ಕೋಬೇಕು. ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದ ನಂತರ ನಾವು ತೆಂಗಿನಕಾಯಿ ಮತ್ತು ಹಸಿಮೆಣಸಿನ್ಕಾಯಿ, ಕರಿಬೇವಿನ ಸೊಪ್ಪು, ಶುಂಠಿನೆಲ್ಲ ಹಾಕಿ ರುಬ್ಬಿ ಇಟ್ಕೊಂಡಿದ್ವಲ್ವ, ಅದನ್ನು ಇದ್ರೊಳಗಡೆ ಸೇರಿಸ್ಕೋಬೇಕು. ಇದನ್ನು ಸಿಮ್ನಲ್ಲಿ ಇಟ್ಕೊಂಡು ಸೇರಿಸಿ ರುಚಿಗೆ ತಕ್ಕಷ್ಟು ಉಪ್ಪನ್ನ ಈ ಹಂತದಲ್ಲೇ ಹಾಕಿ ಮತ್ತು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಈ ಒಗ್ಗರಣೆ ಎಣ್ಣೆ ಮತ್ತು ಈ ಮಸಾಲೆ ಎರಡೂ ಕೂಡ ಚೆನ್ನಾಗಿ ಹೊಂದ್ಕೋಬೇಕು. ಆ ಥರ ಇದನ್ನು ಮಿಕ್ಸ್ ಮಾಡಿಕೊಂಡು ಮಧ್ಯದಲ್ಲಿ ಸ್ವಲ್ಪ ಅರಿಶಿನ ಪುಡಿನ ಸೇರಿಸಿ ಮತ್ತು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಆಲ್ಮೋಸ್ಟ್ ಇವಾಗ ಚಿತ್ರಾನ್ನದ ಗೊಜ್ಜು ರೆಡಿಯಾಗಿರುತ್ತೆ. ಕೊನೆಯಲ್ಲಿ ಇದಕ್ಕೆ ನಿಂಬೆಹಣ್ಣಿನ ರಸನ ಸೇರಿಸ್ಕೋಬೇಕು. ನಿಮಗೆ ಹುಳಿ ಎಷ್ಟು ಬೇಕು ಅಂತ ನೋಡಿಕೊಂಡು ಅದಕ್ಕೆ ತಕ್ಕಂತೆ ನಿಂಬೆಹಣ್ಣಿನ ರಸನ ಹಾಕಿ ಸಣ್ಣದಾಗಿ ಕಟ್ ಮಾಡಿಟ್ಕೊಂಡಿರುವಂಥ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಂಡ್ಬಿಡ್ತು ಅಂತಂದರೆ ಚಿತ್ರಾನ್ನದ ಗೊಜ್ಜು ರೆಡಿಯಾಗಿರುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ, ತಿನ್ನೋದಕ್ಕೂ ಕೂಡ ಅಷ್ಟೇ ಚೆನ್ನಾಗಿರುತ್ತೆ. ಇದನ್ನು ನೈವೇದ್ಯಕ್ಕೆಲ್ಲ ಮಾಡೋವಾಗ, ಅಂದರೆ ನೈವೇದ್ಯಕ್ಕೆ ಏನಾದ್ರೂ ಮಾಡಬೇಕು ಅಂದಾಗ ಈ ಚಿತ್ರಾನ್ನನ ಒಮ್ಮೆ ಟ್ರೈ ಮಾಡಿ. ಬೇಕು ಅಂದರೆ ಇದಕ್ಕೆ ಗೋಡಂಬಿ ಕೂಡ ಸೇರಿಸ್ಕೋಬೋದು. ನಿಮ್ಗೆ ಯಾವುದಾದ್ರೂ ಇಷ್ಟ ಇತ್ತು ಅಂತಂದರೆ ಅದನ್ನು ಹಾಕಿ, ಇಷ್ಟ ಇಲ್ಲ ಅಂತಂದರೆ ಸ್ಕಿಪ್ ಮಾಡ್ಕೊಳ್ಳಿ. ಅಂದರೆ ಈರುಳ್ಳಿ, ಬೆಳ್ಳುಳ್ಳಿ ಹಾಕೋದು ಬೇಡ ಅಂತ ಅನಿಸುತ್ತೆ, ನೈವೇದ್ಯಕ್ಕೆ ಇಡ್ತಾ ಇರ್ತೀವಲ್ವ, ಹಾಗಾಗಿ. ಇವಾಗ ಈ ಪಾತ್ರೆಯಲ್ಲಿರುವಂಥ ಗೊಜ್ಜುನೆಲ್ಲ ಒಂದು ಸ್ವಲ್ಪ ಬಿಟ್ಟು ಇನ್ನು ಮಿಕ್ಕೊಂಡಿರುವಂಥದ್ದನ್ನು ಒಂದು ಬೌಲ್ಗೆ ಹಾಕಿ ಎತ್ತಿಟ್ಕೊತಾ ಇದ್ದೀನಿ. ಜಾಸ್ತಿ ಗೊಜ್ಜನ್ನೇ ಮಾಡಿ ಇಟ್ಕೊಂಡಿದ್ದೆ, ಬೇಕು ಅಂದಾಗ ಮಿಕ್ಸ್ ಮಾಡ್ಕೋಬೋದು ಅಂತ. ಇನ್ನು ಸ್ವಲ್ಪ ಇತ್ತಲ್ವ, ಅದಕ್ಕೆ ಬಿಡಿ ಬಿಡಿಯಾಗಿ ಮಾಡಿ ಇಟ್ಕೊಂಡಿರುವಂಥ ಅನ್ನನ ಸೇರಿಸ್ಕೊಂಡು ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಿಕೊಂಡ್ರೆ ಚಿತ್ರಾನ್ನ ರೆಡಿಯಾಗಿರುತ್ತೆ. ಆಲ್ಮೋಸ್ಟ್ ಇದೇ ಸ್ವಲ್ಪ ಜಾಸ್ತಿ ಟೈಮ್ ತೊಗೊಳುತ್ತೆ ಅಂತ ಅನಿಸ್ತಾ ಇತ್ತು, ಅದಕ್ಕೋಸ್ಕರ ಇದನ್ನು ಮಾಡಿ ಇಟ್ಕೊಂಡ್ಬಿಡ್ತೀನಿ. ಅದಾದ ನಂತರ ಮಿಕ್ಕಿರುವಂಥ ಐಟಮ್ಸ್ನೆಲ್ಲ ಮಾಡ್ಕೋತೀನಿ. ಇವಾಗ ನೋಡಿ ಈ ರೀತಿ ಚೆನ್ನಾಗಿ ಹೊಂದಿಸ್ಕೊಳ್ಳೋದಷ್ಟೇ. ಕೊನೆಯಲ್ಲಿ ತೆಂಗಿನಕಾಯಿ ತುರಿ ಹಾಕ್ಕೊಳ್ಳೋದೇನು ಅಗತ್ಯ ಇರೋದಿಲ್ಲ, ಆಲ್ರೆಡಿ ಹಾಕಿ ರುಬ್ಬಿಟ್ಕೊಂಡಿರ್ತೀವಲ್ವ, ಅದರಲ್ಲೇ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ಇವಾಗ ಇದನ್ನು ಒಂದು ಮಿಕ್ಸಿಂಗ್ ಬೌಲ್ಗೆ ಸೇರಿಸ್ಕೊಂಡು ಎತ್ತಿಟ್ಕೊಂಡಿರ್ತೀನಿ, ಅಂದರೆ ಒಂದು ನಾರ್ಮಲ್ ಪಾತ್ರೆಗೆ ಹಾಕಿ ಎತ್ತಿಟ್ಕೊಂಡಿರ್ತೀನಿ. ಈ ದಪ್ಪ ತಳ ಇರುವಂಥ ಪಾತ್ರೆ ನನಗೆ ಮೋದಕ ಮಾಡೋದಕ್ಕೆ ಬೇಕಾಗುತ್ತೆ ಅಂತ, ಅದಕ್ಕೋಸ್ಕರ ಮೊದಲು ಇದನ್ನು ರೆಡಿ ಮಾಡಿಕೊಂಡು ಅದಾದ ನಂತರ ಮೋದಕನ ಮಾಡ್ಕೋತೀನಿ. ಅದಕ್ಕಿಂತ ಮುಂಚೆ ಇಲ್ಲಿ ಕಡಲೆಕಾಳು ಉಸ್ಲಿ ಮಾಡ್ಕೊಳ್ಳೋದಕ್ಕೆ ಅಂತ ರಾತ್ರಿನೇ ಕಡಲೆಕಾಳನ್ನು ನೆನೆಸಿಟ್ಕೊಂಡಿದ್ದೆ. ಅದನ್ನು ಒಂದು ಕುಕ್ಕರ್ಗೆ ಹಾಕಿ ಅದು ಮುಳುಗುವಷ್ಟು ನೀರನ್ನು ಸೇರಿಸಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸಿ ಒಂದು ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡಿ ಇದನ್ನು 4ರಿಂದ 5 ವಿಷಲಷ್ಟು ಕೂಗಿಸ್ಕೊತೀನಿ. ಆವಾಗ ಉಸ್ಲಿ ಮಾಡ್ಕೊಳ್ಳೋದಕ್ಕೆ ಕರೆಕ್ಟಾಗಿ ಕಾಳು ಬೆಂದಿರುತ್ತೆ. ಅಂದರೆ ತೀರಾ ಬೆಂದೋಗೋ ಥರ ಕೂಡ ಇರಬಾರ್ದು, ತೀರಾ ಅರ್ಧಂಬರ್ಧ ಬೆಂದಿರೋ ಥರ ಕೂಡ ಇರಬಾರ್ದು. ಅದಕ್ಕೋಸ್ಕರ ಕರೆಕ್ಟಾಗಿ ಇದನ್ನು ಬೇಯಿಸ್ಕೋಬೇಕಾಗತ್ತೆ. ಅದನ್ನು ಕೂಡ ಇನ್ನೊಂದು ಸೈಡಲ್ಲಿ ಬೇಯೋದಕ್ಕೆ ಇಟ್ಕೊಂಡು ಹಾಗೆ ಇನ್ನೊಂದು ಒಲೆಯಲ್ಲಿ ಮೋದಕ ಮಾಡ್ಕೊಳ್ಳೋದಕ್ಕೆ ರೆಡಿ ಮಾಡ್ಕೋತಾ ಇದ್ದೀನಿ. ಕಾಯಿ ಕಡುಬು ಮತ್ತು ಮೋದಕ ಎರಡನ್ನೂ ಕೂಡ ಒಟ್ಟಿಗೆ ಮಾಡ್ಕೋತಾ ಇದ್ದೀನಿ. ಅದಕ್ಕೆ 1/4 ಕಪ್ನಷ್ಟು ನೀರನ್ನು ಹಾಕಿ ಅದಕ್ಕೆ ಸ್ವಲ್ಪ ಉಪ್ಪು ಹಾಗೆ ಸ್ವಲ್ಪ ತುಪ್ಪನ ಹಾಕಿ ಕಾಯಿಸ್ಕೋಬೇಕು. ನೀರು ಕಾದಾದ ನಂತರ 1 ಕಪ್ನಷ್ಟು ಅಕ್ಕಿ ಹಿಟ್ಟನ್ನು ಹಾಕಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಇದನ್ನು ನಾರ್ಮಲ್ ಆಗಿ ಮುದ್ದೆ ಮಾಡ್ಕೋತೀವಲ್ವ, ಆ ಥರ ಕೂಡ ಮಾಡ್ಕೋಬೋದು. ಕೆಲವ್ರಿಗೆ ಅದು ಹೊಂದಿಸ್ಕೊಳ್ಳೋದಕ್ಕೆ ಬರೋದಿಲ್ಲ ಅಂದರೆ ಈ ಥರ ಕೂಡ ಮಾಡ್ಕೋಬೋದು. ಅಂದರೆ 1 ಸ್ಪೂನಷ್ಟು ಅಕ್ಕಿ ಹಿಟ್ಟನ್ನು ಹಾಕಿ ಅದು ಕುದ್ದಿದ ನಂತರ, ಅಂದರೆ ನೀರಿಗೆ ಅಕ್ಕಿ ಹಿಟ್ಟನ್ನು ಹಾಕಿ ಅದು ಕುದೀತಾ ಇರೋವಾಗ ಇನ್ನು ಮಿಕ್ಕೊಂಡಿರುವಂಥ ಅಕ್ಕಿ ಹಿಟ್ಟನ್ನೆಲ್ಲ ಹಾಕಿ ಮಿಕ್ಸ್ ಮಾಡ್ಕೊಳ್ಳೋವಂಥದ್ದು. ಆ
ಆ ಥರ ಬರಲಿಲ್ಲ ಅಂದರೆ ಈ ಥರ ಮಾಡ್ಕೊಳ್ಳಿ. ಈ ಥರನೇ ತುಂಬ ಈಸಿ ಅನಿಸುತ್ತೆ, 1 ಗಂಟು ಬರೋದಿಲ್ಲ, ಅಷ್ಟು ಚೆನ್ನಾಗಿ ಬರುತ್ತೆ. ಅಂದರೆ ನೀರು ಇನ್ನೊಂದು ಸ್ವಲ್ಪ ಕುದಿಲಿಕ್ಕೆ ಸ್ಟಾರ್ಟ್ ಆಗ್ತಾ ಇದೆ ಅನ್ನೋವಾಗ ಅಕ್ಕಿ ಹಿಟ್ಟನ್ನು ಹಾಕಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ. ನೋಡಿ, ನೋಡಿದಾಗ ಸ್ವಲ್ಪ ತೆಳು ಅನಿಸ್ತಾ ಇತ್ತು. ಇದನ್ನು ಸ್ವಲ್ಪ ಮೀಡಿಯಮ್ ಊರಿನಲ್ಲಿ ಇಟ್ಕೊಂಡು ಇದೇ ಥರ ಮಿಕ್ಸ್ ಮಾಡ್ಕೋತಾ ಇದ್ದರೆ ಚೆನ್ನಾಗಿ ಇದು ಹೊಂದ್ಕೊಳ್ಳುತ್ತೆ. ನಾರ್ಮಲಾಗಿ ಮುದ್ದೆ ಥರನೇ ಆಗಿರುತ್ತೆ. ಆದರೆ ಇದು 1 ಗಂಟಿಲ್ದಂಗೆ ಮಿಕ್ಸ್ ಮಾಡ್ಕೋಬೇಕಾಗತ್ತೆ. ನಂತರ ಒಂದು ಲಿಡ್ಡನ್ನ ಕ್ಲೋಸ್ ಮಾಡಿ ಇದನ್ನು ಸ್ವಲ್ಪ ಹೊತ್ತು ಕೂಲ್ ಆಗೋದಕ್ಕೆ ಬಿಡ್ತೀನಿ. ಅಂದರೆ ಉಗುರು ಬೆಚ್ಚಗಿರೋ ಥರ ಇರುತ್ತಲ್ವ, ಸ್ವಲ್ಪ ಬಿಸಿ ಇರೋ ತನಕ ಅದನ್ನು ಹಾಗೇ ಬಿಟ್ಟಿರ್ತೀನಿ. ಆ ಹಬ್ಬಿನಲ್ಲೂ ಕೂಡ ಹಿಟ್ಟು ಚೆನ್ನಾಗಿ ಬೆಂದಿರುತ್ತೆ. ಅದಕ್ಕೋಸ್ಕರ ಇವಾಗ ಅದು ಸೈಡಲ್ಲಿ ಬೇಯ್ತಾ ಇರಲಿ, ಅಂದರೆ ಸೈಡಲ್ಲಿ ಕೂಲ್ ಆಗ್ತಾ ಇರಲಿ. ಅಷ್ಟರಲ್ಲಿ ಇಲ್ಲಿ ಮೋದಕ ಮಾಡ್ಕೊಳ್ಳೋದಕ್ಕೆ ಸ್ಟಫಿಂಗ್ನ ಮಾಡ್ಕೋತಾ ಇದ್ದೀನಿ. ಅದಕ್ಕೋಸ್ಕರ ಒಂದು ಚಿಕ್ಕ ಪಾತ್ರೆನ ಬಿಸಿ ಮಾಡಲಿಕ್ಕೆ ಇಟ್ಕೊಂಡು ಅದಕ್ಕೆ ಬೆಲ್ಲದ ಪುಡಿನ ಹಾಕಿ ಹಾಗೆ ತುರಿದಿಟ್ಕೊಂಡಿರುವಂಥ ತೆಂಗಿನಕಾಯಿ ತುರಿನೂ ಕೂಡ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಬೆಲ್ಲ ತುರಿ ಸೇರಿಸ್ಕೊಂಡಿರೋದ್ರಿಂದ, ಅಂದರೆ ಪುಡಿ ಬೆಲ್ಲನ ಸೇರಿಸ್ಕೊಂಡಿರೋದ್ರಿಂದ ಪಾಕ ತೆಗೆಯೋ ಅಗತ್ಯ ಇಲ್ಲ. ಇದೇ ಥರ ಮಿಕ್ಸ್ ಮಾಡ್ಕೋತಾ ಇದ್ದರೆ ತುಂಬ ಚೆನ್ನಾಗಿ ಅದು ಹೊಂದ್ಕೊಂಡ್ಬಿಡುತ್ತೆ. ಕೊನೆಯಲ್ಲಿ ಸ್ವಲ್ಪ ಏಲಕ್ಕಿ ಪುಡಿನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಬಿಡ್ತು ಅಂತಂದರೆ ಮೋದಕ ಮಾಡ್ಕೊಳ್ಳೋದಕ್ಕೆ ಸ್ಟಫಿಂಗ್ ರೆಡಿ ಆಗಿರುತ್ತೆ. ಆಲ್ರೆಡಿ ಈ ರೆಸಿಪಿನ ಶೇರ್ ಮಾಡಿದ್ದೆ. ಆವಾಗ ಮೋದಕನ ಮನೆಯಲ್ಲಿ ಚೆನ್ನಾಗಿ ತಿಂದಿದ್ವಿ. ಅದಕ್ಕೋಸ್ಕರ ಜಾಸ್ತಿ ಕ್ವಾಂಟಿಟಿಯಲ್ಲಿ ಮಾಡ್ತಾ ಇಲ್ಲ. ಹಾಗೆ ಸೈಜಲ್ಲೂ ಕೂಡ ತುಂಬ ಪುಟ್ಟಾಣಿ ಮೋದಕಗಳನ್ನ ಮಾಡ್ಕೋತಾ ಇದ್ದೀನಿ ಅಷ್ಟೇ. 21 ಮೋದಕನ ಇಡಬೇಕು ಅಲ್ವಾ, ಅದಕ್ಕೋಸ್ಕರ ಸಣ್ಣ ಸೈಜಲ್ಲಿ ಮೋದಕನ ಮಾಡ್ಕೋತಾ ಇದ್ದೀನಿ. ಹಾಗಾಗಿ ಸ್ಟಫಿಂಗ್ ಕೂಡ ಕಡಿಮೆನೇ ಮಾಡ್ಕೊಂಡಿದ್ದೀನಿ. ಹಾಗೆ ಕಾಯಿ ಕಡುಬು ಮಾಡ್ಕೊಳ್ಳೋದಕ್ಕೂ ಕೂಡ ರೆಡಿ ಮಾಡ್ಕೋತಾ ಇದ್ದೀನಿ. ಮೋದಕ್ಕಾಗಿ ಸ್ಟಫಿಂಗ್ ಮಾಡ್ಕೊಂಡಿದ್ವಿ ಅಲ್ವಾ, ಅದನ್ನೇ ಕೂಡ ಕಾಯಿ ಕಡುಬು ಅಂದರೆ ಸಿಹಿ ಕಡುಬು ಮಾಡ್ಕೊಳ್ಳೋದಕ್ಕೂ ಕೂಡ ಹಾಕ್ಕೋಬೋದು. ಎರಡೂ ಒಂದೇ ಥರ ಆಗಿಬಿಡುತ್ತೆ ಅಂತ ಅಂದರೆ ಈ ಥರ ಕಾಯಿ ಕಡುಬು ಸ್ಟಫಿಂಗ್ ಕೂಡ ಮಾಡ್ಕೋಬೋದು. ಅದಕ್ಕೆ ಒಂದು ಪ್ಯಾನ್ ಬಿಸಿ ಮಾಡಲಿಕ್ಕೆ ಇಟ್ಕೊಂಡು ಸ್ವಲ್ಪ ಗಸಗಸೆ, ಸ್ವಲ್ಪ ಬಿಳಿ ಎಳ್ಳನ್ನು ಹಾಕಿ ಇದನ್ನು ಮೀಡಿಯಮ್ ಫ್ಲೇಮ್ನಲ್ಲಿ ಇಟ್ಕೊಂಡು ಚೆನ್ನಾಗಿ ಇದನ್ನು ಹುರ್ಕೋಬೇಕಾಗತ್ತೆ. ಅಂದರೆ ಚಿಟಪಟ ಅನ್ನಬೇಕು, ಘಮ ಕೂಡ ಬರ್ತಾ ಇರಬೇಕು. ಅಲ್ಲಿ ತನಕ ಇದನ್ನು ಹುರಿದು ಇದನ್ನು ಒಂದು ಪ್ಲೇಟ್ಗೆ ಸೇರಿಸ್ಕೊಂಡು ಇದನ್ನು ಕಂಪ್ಲೀಟಾಗಿ ಕೂಲ್ ಆಗೋದಕ್ಕೆ ಬಿಡಬೇಕು. ಇದನ್ನು ಕಂಪ್ಲೀಟಾಗಿ ಕೂಲಾದ ನಂತರ ಇದನ್ನು ಗ್ರೈಂಡ್ ಮಾಡ್ಕೋಬೇಕಾಗುತ್ತೆ. ಅದಕ್ಕೇ ಸ್ವಲ್ಪ ಕಡಲೆನ ಸೇರಿಸ್ಕೊತಾ ಇದ್ದೀನಿ. ನೋಡಿ, ಇದನ್ನು ಕಂಪ್ಲೀಟಾಗಿ ಕೂಲಾದ ನಂತರ ಒಂದು ಮಿಕ್ಸಿ ಜಾರ್ಗೆ ಹಾಕಿ ಇದನ್ನು ಗ್ರೈಂಡ್ ಮಾಡ್ಕೋಬೇಕು. ತೀರಾ ನುಣ್ಣಗೆ ಮಾಡ್ಕೊಳ್ಳೋದಕ್ಕೆ ಹೋಗಬಾರ್ದು, ಸ್ವಲ್ಪ ತರಿಯಾಗೇ ಇರಬೇಕು. ಕೆಲವ್ರಿಗೆ ಈ ಸ್ಟಫಿಂಗ್ ಇಷ್ಟ ಆಗುತ್ತೆ, ಇನ್ನು ಕೆಲವ್ರಿಗೆ ಮೋದಕ ಮಾಡಿ ಇಟ್ಕೊಂಡಿದ್ವಿ ಅಲ್ವಾ, ಆ ಸ್ಟಫಿಂಗ್ ಕೂಡ ಇಷ್ಟ ಆಗುತ್ತೆ. ಆದರೆ ಕಾಯಿ ಕಡುಬು ನಮ್ಮೂರ ಕಡೆ ಇದೇ ಥರನೇ ಮಾಡೋದು. ಅಂದರೆ ಕೆಲವರು ಗಸಗಸೆನ ಹಾಕ್ತಾರೆ, ಕೆಲವರು ಸ್ಕಿಪ್ ಮಾಡ್ಕೋತಾರೆ. ಅಂದರೆ ಕಡಲೆ ಮತ್ತು ಈ ಎಳ್ಳಿನ ಪುಡಿ ಅಂತೂ ಇರಲೇಬೇಕು. ಇದನ್ನು ನಾವು ಸೂಸ್ಲು ಅಂತ ಹೇಳ್ತೀವಿ. ಅಂದರೆ ಶಾವಿಗೆಗೆಲ್ಲ ಮಾಡ್ತೀವಲ್ವ ಎಳ್ಳಿನ ಪುಡಿ, ಅದಕ್ಕೂ ಕೂಡ ಸೂಸ್ಲು ಅಂತ ಹೇಳ್ತೀವಿ. ಈ ಕಾಯಿ ಕಡುಬಿಗೆ ಮಾಡುವಂತಹ ಪೌಡರ್ಗೂ ಕೂಡ ಸ್ಟಫಿಂಗೂ ಕೂಡ ಸೂಸ್ಲು ಅಂತಲೇ ಹೇಳೋದು. ಈಗ ಪೌಡರ್ ಮಾಡಿಟ್ಕೊಂಡಿರುವಂತಹ ಸ್ಟಫಿಂಗ್ ಏನಿತ್ತು ಅದನ್ನು ಒಂದು ಮಿಕ್ಸಿಂಗ್ ಬೌಲ್ಗೆ ಸೇರಿಸ್ಕೊಂಡು ಅದಕ್ಕೆ ಸ್ವಲ್ಪ ತೆಂಗಿನಕಾಯಿ ತುರಿನ ಸೇರಿಸಿ ಹಾಗೆ ಬೆಲ್ಲದ ಪುಡಿ ಕೂಡ ಸೇರಿಸಿ ಚೆನ್ನಾಗಿ ಈ ರೀತಿ ಮಿಕ್ಸ್ ಮಾಡಿಕೊಂಡ್ರೆ ಕಾಯಿ ಕಡುಬುಗೆ ಮಾಡುವಂಥ ಸ್ಟಫಿಂಗ್ ಕೂಡ ರೆಡಿ ಆಗಿರುತ್ತೆ. ಇದು ಅಷ್ಟೇ ಕಡಿಮೆ ಕ್ವಾಂಟಿಟಿಯಲ್ಲಿ ತಿನ್ನೋದ್ರಿಂದ ಜಾಸ್ತಿ ಏನು ಮಾಡ್ತಾ ಇಲ್ಲ, ತುಂಬ ಲಿಮಿಟೆಡ್ ಆಗಿ ಮಾಡ್ತಾ ಇದ್ದೀನಿ ಅಷ್ಟೇ. ಇವಾಗ ಇದನ್ನೆಲ್ಲ ಮಾಡ್ಕೊಳ್ಳೋ ಅಷ್ಟರಲ್ಲಿ ನಾವು ಅಕ್ಕಿ ಹಿಟ್ಟನ್ನು ರೆಡಿ ಮಾಡಿ ಇಟ್ಕೊಂಡಿದ್ವಿ ಅಲ್ವಾ, ಅದು ಕೂಡ ಸ್ವಲ್ಪ ಕೂಲಾಗಿರುತ್ತೆ, ಕೈಯಿಂದ ತಡೆಯೋಷ್ಟು ಬಿಸಿ ಇರುತ್ತೆ ಅಷ್ಟೇ. ಅದನ್ನು ಇನ್ನೊಮ್ಮೆ ಚೆನ್ನಾಗಿ ಈ ರೀತಿ ನಾದ್ಕೋಬೇಕು. ಪಾತ್ರೆಯಿಂದನಾದ್ರೂ ನಾದ್ಕೊಳ್ಳಿ, ಇಲ್ಲಾಂದರೆ ಒಂದು ದೊಡ್ಡ ಪ್ಲೇಟ್ಗೆ ಹಾಕಿ ನಾದ್ಕೋಬೋದು. ಇಲ್ಲ ಅಂದರೆ ಕೌಂಟರ್ ಟಾಪ್ನ ನೀಟಾಗಿ ಕ್ಲೀನ್ ಮಾಡಿಕೊಂಡು ಅದ್ರ ಮೇಲೆ ಹಾಕಿ ಕೂಡ ನೀಟಾಗಿ ನಾದ್ಕೋಬೇಕು. ಅಂದರೆ ಚೆನ್ನಾಗಿ ಅದು ಹೊಂದ್ಕೊಂಡಿರಬೇಕು, ಒಂದು ಪುಟ್ಟು ಗಂಟು ಕೂಡ ಇರಬಾರ್ದು. ಆ ರೀತಿ ಅದನ್ನು ರೆಡಿ ಮಾಡ್ಕೋಬೇಕು. ನಾದ್ಕೊಳ್ಳುವಾಗ ಸ್ವಲ್ಪ ಎಣ್ಣೆ ಅಥವಾ ತುಪ್ಪನ ಹಾಕಿ ನಾದ್ಕೊಂಡ್ರೆ ಚೆನ್ನಾಗಿರುತ್ತೆ. ಎಣ್ಣೆಗಿಂತ ತುಪ್ಪ ಹಾಕ್ಕೊಂಡ್ರೆ ಅದ್ರ ಫ್ಲೇವರ್, ಫ್ರೇಗ್ರೆನ್ಸ್ ಎರಡೂ ಕೂಡ ತುಂಬಾ ಚೆನ್ನಾಗಿರುತ್ತೆ. ಇವಾಗ ಮುದ್ದೆ ಕೂಡ ರೆಡಿ ಆಯಿತು. ಇವಾಗ ಪುಟ್ಟದಾಗಿರುವಂಥ ಮೋದಕನ ಹೇಗೆ ಮಾಡ್ಕೊಳ್ಳೋದು ಹಾಗೆ ಕಾಯಿ ಕಡುಬನ್ನ ಹೇಗೆ ಮಾಡ್ಕೊಳ್ಳೋದು ಅಂತ ತೋರಿಸ್ತಾ ಇದ್ದೀನಿ. ಈ ಕಾಯಿ ಕಡುಬುಗೆ ಸ್ವಲ್ಪ ಕುಟ್ಟಿ ಪುಡಿ ಮಾಡಿ ಇಟ್ಕೊಂಡಿರುವಂಥ ಏಲಕ್ಕಿ ಪುಡಿನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಎತ್ತಿಟ್ಕೊಂಡಿದ್ದೀನಿ. ಹಾಗೆ ಸ್ಟೀಮ್ ಮಾಡ್ಕೊಳ್ಳೋದಕ್ಕೆ ಬೇಕಲ್ವಾ, ಅದಕ್ಕೆ ಒಂದು ಪ್ಲೇಟ್ಗೆ ಸ್ವಲ್ಪ ತುಪ್ಪನ ಹಾಕಿ ಗ್ರೀಸ್ ಮಾಡ್ಕೋತಾ ಇದ್ದೀನಿ. ಇವಾಗ ಪುಟಾಣಿ ಮೋದಕ ಮಾಡ್ಕೊಳ್ಳೋದಕ್ಕೆ ಇದೊಂದು ಮೋಲ್ಡ್ ಸಿಗುತ್ತೆ ಆನ್ಲೈನಲ್ಲಿ, ಅದನ್ನು ತರಿಸಿಟ್ಕೊಂಡಿದ್ದೀನಿ. ಅದಕ್ಕೆ ಸ್ವಲ್ಪ ತುಪ್ಪನ ಎಲ್ಲ ಕಡೆ ಸ್ಪ್ರೆಡ್ ಮಾಡ್ಕೋಬೇಕು. ಅದಾದ ನಂತರ ಸ್ವಲ್ಪನೇ ಹಿಟ್ಟನ್ನು ಹಾಕಿ ಇದರೊಳಗಡೆ ಸ್ಟಫಿಂಗ್ನ ರೆಡಿ ಮಾಡ್ಕೋಬೇಕು. ಈಗ ತುಪ್ಪನ ಹಾಕಿ ಅದನ್ನು ಕ್ಲೋಸ್ ಮಾಡಿಕೊಂಡು ನೋಡಿ ಈ ಥರ ಇರುತ್ತೆ, ಅಂದರೆ ಓಪನ್ ಮಾಡಿ ಕ್ಲೋಸ್ ಮಾಡ್ಬೋದು, ಆ ಥರ ಇರುತ್ತೆ. ಅದಕ್ಕೆ ಈ ಅಕ್ಕಿ ಹಿಟ್ಟನ್ನು ಹಾಕಿ ಸ್ಟಫಿಂಗ್ನ ರೆಡಿ ಮಾಡ್ಕೋಬೇಕು. ಅಂದರೆ ಕಂಪ್ಲೀಟಾಗಿ ಸುತ್ತಲೂ ಕೂಡ ಅದು ಕ್ಲೋಸ್ ಆಗಿರಬೇಕು, ಮಧ್ಯದಲ್ಲಿ ಸ್ವಲ್ಪ ಗ್ಯಾಪ್ ಇರಬೇಕು. ಆ ಥರ ರೆಡಿ ಮಾಡಿಕೊಂಡು ನಾವು ಮೋದಕ ಮಾಡ್ಕೊಳ್ಳೋದಕ್ಕೆ ಸ್ಟಫಿಂಗ್ನ ರೆಡಿ ಮಾಡಿ ಇಟ್ಕೊಂಡಿದ್ವಿ ಅಲ್ವಾ, ಅದನ್ನು ಇದರೊಳಗಡೆ ಸೇರಿಸ್ಕೊಳ್ತಾ ಹೋಗಿ ಮತ್ತೆ ಅದನ್ನು ಕ್ಲೋಸ್ ಮಾಡ್ಕೋಬೇಕು. ಆ ಥರ ಮಾಡಿಕೊಂಡ್ರೆ ಕಂಪ್ಲೀಟಾಗಿ ಮೋದಕ ಕ್ಲೋಸ್ ಆಗಿರುತ್ತೆ. ನಾವು ಸ್ಟೀಮ್ ಮಾಡ್ಕೊಳ್ಳುವಾಗ್ಲೂ ಕೂಡ ಎಲ್ಲೂ ಕೂಡ ಬೆಲ್ಲ ಕರಗಿದ್ದು ನೀರು ಈ ಥರ ಬಿಟ್ಕೊಳ್ಳೋದು ಆ ಥರ ಎಲ್ಲ ಆಗೋದಿಲ್ಲ, ತುಂಬ ಚೆನ್ನಾಗಿ ಬಂದಿರುತ್ತೆ. ಈ ಥರ ಮೋದಕ ಮೊಲ್ಡೆಲ್ಲ ಆನ್ಲೈನಲ್ಲಿ ಈಸಿಯಾಗಿ ಸಿಗುತ್ತಲ್ವ, ಅದನ್ನು ತೊಗೊಂಡು ಮಾಡ್ಕೋಬೋದು. ಇಲ್ಲಾಂದರೆ ನಾವು ನಾರ್ಮಲಾಗಿ ಮೋಮೋಸ್ ಮಾಡ್ತೀವಲ್ವ,
ಆ ಥರ ಕೂಡ ಕೈಯಿಂದಾನೇ ಒಂದು ಪ್ಲೇಟ್ ಥರ ರೆಡಿ ಮಾಡಿಕೊಂಡು ಮಧ್ಯದಲ್ಲಿ ಸ್ಟಫಿಂಗ್ನ ಇಟ್ಟು ಸುತ್ತಲೂ ಕೂಡ ಕ್ಲೋಸ್ ಮಾಡಿಕೊಂಡ್ರೆ ಅದು ಕೂಡ ಮೋದಕನೇ ಆಗಿರುತ್ತೆ. ಆ ಥರ ಕೂಡ ಮಾಡ್ಕೋಬೋದು. ಮೋಲ್ಡ್ ಇತ್ತಲ್ವ, ಸೊ ಹಾಗಾಗಿ ಇದರಿಂದಾನೇ ಮಾಡ್ಕೋತಾ ಇದ್ದೀನಿ. ಇವಾಗ ಸ್ಟಫಿಂಗ್ ಹಾಕಿದ ನಂತರ ಸ್ವಲ್ಪ ಅಕ್ಕಿ ಹಿಟ್ಟನ್ನು ಹಾಕಿ ಮತ್ತೆ ಇದನ್ನು ಕ್ಲೋಸ್ ಮಾಡ್ಕೋತಾ ಇದ್ದೀನಿ. ನೀಟಾಗಿ ನೋಡಿಕೊಂಡು ಕ್ಲೋಸ್ ಮಾಡ್ಕೋಬೇಕು, ಇಲ್ಲಾಂದರೆ ಕೆಲವೊಂದು ಸಾರಿ ಓಪನ್ ಆಗೋ ಚಾನ್ಸಸ್ ಇರುತ್ತೆ. ಮೋದಕ ಸ್ಟಫಿಂಗ್ ಇದಲ್ವ ಅದೆಲ್ಲ ಹೊರಗಡೆ ಬರೋ ಚಾನ್ಸಸ್ ಇರುತ್ತೆ, ನೋಡಿಕೊಂಡು ಸೇರಿಸ್ಕೋಬೇಕು. ನೋಡಿ ಎಷ್ಟು ಪುಟಾಣಿಯಾಗಿ ಮೋದಕ ರೆಡಿಯಾಗಿದೆ ಅಂತ. ಈ ಥರ ರೆಡಿ ಮಾಡ್ಕೊಂಡಿದ್ದೀನಿ. 21 ಮೋದಕನ ಇಡ್ತಾ ಇದ್ದೀನಿ ಅಷ್ಟೇ. ಗಣೇಶನಿಗೆ ಎಷ್ಟು ಇಡಬೇಕು ಅಷ್ಟು ಮಾತ್ರ ಮಾಡ್ಕೊಂಡಿರೋದು. ಇದಾದರೆ ಸ್ವಲ್ಪ ಪುಟಾಣಿ ಇದಲ್ವಾ, ಒಂದು 2-3 ತಿಂದರೂ ತಿನ್ಕೋಬೋದು, ಹೋಗ್ತಾ ಬರ್ತಾ ತಿನ್ಕೋಬೋದು. ಸ್ವಲ್ಪ ದಪ್ಪ ಸೈಜಲ್ಲಿ ಮಾಡಿದ್ರೆ ಮನೇಲಿ ಯಾರೂ ತಿನ್ನೋದಿಲ್ಲ, ಅಂದರೆ ಆಲ್ರೆಡಿ ಮಾಡಿದ್ದೆ ಅಲ್ವಾ, ಸೊ ಹಾಗಾಗಿ ಸ್ವಲ್ಪ ಮಾತ್ರ ಈ ಥರ ಪುಟಾಣಿಗೆ ಮಾಡ್ಕೋತಾ ಇದ್ದೀನಿ. ನೋಡಿ ಎಷ್ಟು ಕ್ಯೂಟಾಗಿ ಕಾಣಿಸ್ತಾ ಇದೆ ಅಂತ. ಶೇಪ್ ಕೂಡ ಅಷ್ಟೇ ಎಷ್ಟು ನೀಟಾಗಿ ಬಂದಿತ್ತು ಅಲ್ವಾ. ಇದೇ ಥರ ರೆಡಿ ಮಾಡಿಕೊಂಡು 21ನೇ ರೆಡಿ ಮಾಡ್ಕೊಂಡು ಎತ್ತಿಟ್ಕೊಂಡಿದ್ದೀನಿ. ಅದಾದ ನಂತರ ಇದನ್ನೆಲ್ಲ ಸ್ಟೀಮ್ ಮಾಡ್ಕೊಳ್ಳೋದಷ್ಟೇ. ಇದು ನಾರ್ಮಲ್ ಆಗಿ ನಾವು ಇಡ್ಲಿನ ಬೇಯಿಸ್ಕೊತೀವಲ್ವ ಆ ಥರ. ಅದಕ್ಕಿಂತ ಮುಂಚೆ ಕಾಯಿ ಕಡುಬನ್ನು ಕೂಡ ರೆಡಿ ಮಾಡ್ಕೋತೀನಿ. ಒಟ್ಟಿಗೆನೇ ಒಂದೇ ಪಾತ್ರೆಯಲ್ಲಿ ಒಂದಾದ್ಮೇಲೆ ಒಂದು ಬೇಯಿಸ್ಕೊಳ್ಳೋದಕ್ಕೆ ಈಸಿ ಆಗುತ್ತೆ ಅಂತ. ಕಾಯಿ ಕಡುಬು ಮಾಡ್ಕೊಳ್ಳೋ ಅಷ್ಟರಲ್ಲಿ ಇದು ಕೂಡ ಸ್ವಲ್ಪ ಕೂಲಾಗಿರುತ್ತೆ, ಹಾಗೆ ಮೇಲ್ಗಡೆ ಕೂಡ ಸ್ವಲ್ಪ ಡ್ರೈ ಆಗಿರುತ್ತೆ. ಅದಕ್ಕೋಸ್ಕರ ಇನ್ನೊಮ್ಮೆ ಚೆನ್ನಾಗಿ ನಾದ್ಕೊಂಡು ನಾವು ನಾರ್ಮಲ್ ಆಗಿ ಸ್ವಲ್ಪ ತಟ್ಕೋತೀವಲ್ವ ಹಪ್ಪಳ ಥರ, ಆ ಥರ ತಟ್ಟಿ ಮಧ್ಯದಲ್ಲಿ ಸ್ಟಫಿಂಗ್ನ ಹಾಕಿ ಕ್ಲೋಸ್ ಮಾಡ್ಕೋತಾ ಇದ್ದೀನಿ. ಇನ್ನು ಕರ್ಜಿಕಾಯಿ ಮಾಡುವಂಥ ಮೋಲ್ಡ್ ಇರುತ್ತಲ್ವ ಅದರಲ್ಲೂ ಕೂಡ ಮಾಡ್ಕೋಬೋದು, ಆದರೆ ಈ ಥರ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಅಂತ ಅನ್ನಿಸ್ತು. ಅಂದರೆ ಕೈಯಿಂದ ಇದನ್ನು ಕ್ಲೋಸ್ ಮಾಡ್ಕೊಳ್ಳೋದು ಸ್ವಲ್ಪ ಚೆನ್ನಾಗಿರುತ್ತೆ ನೋಡೋದಕ್ಕೆ, ಅದಕ್ಕೋಸ್ಕರ ಇದನ್ನು ಕೈಯಿಂದನೇ ಕ್ಲೋಸ್ ಮಾಡ್ಕೋತಾ ಇದ್ದೀನಿ. ಫಸ್ಟ್ ಇದನ್ನು ಎರಡೂ ಸೈಡು ಈ ರೀತಿ ಕ್ಲೋಸ್ ಮಾಡಿಕೊಂಡು ಅದಾದ ನಂತರ ಸುತ್ತಲೂ ಕೂಡ ಕ್ಲೋಸ್ ಮಾಡಿ ಈ ಥರ ಟ್ವಿಸ್ಟ್ ಮಾಡ್ಕೊಳ್ಳೋದು ಅಷ್ಟೇ. ತುಂಬ ಚೆನ್ನಾಗಿ ಕಾಣಿಸುತ್ತೆ ಈ ಥರ ಮಾಡ್ಕೊಳ್ಳೋದು. ಹಾಗೆ ನೋಡೋದಕ್ಕೂ ಕೂಡ ತುಂಬ ಚೆನ್ನಾಗಿರುತ್ತೆ, ತಿನ್ನೋದಕ್ಕೂ ಕೂಡ ತುಂಬ ಚೆನ್ನಾಗಿರುತ್ತೆ. ನಾರ್ಮಲ್ ಆಗಿ ಲಟ್ಟಿಸಿದಾಗ ಏನಾಗ್ಬಿಡುತ್ತೆ ಅಂದರೆ ಒಂದು ಕಡೆ ಸ್ವಲ್ಪ ಮಂದ, ಇನ್ನೊಂದು ಕಡೆ ಸ್ವಲ್ಪ ತೆಳುವ ಅಂತ ಅನ್ನಿಸ್ಬಿಡುತ್ತೆ. ಅದೇ ನಾವು ಈ ರೀತಿ ಕೈಯಿಂದ ತಟ್ಕೊಂಡಾಗ ನಮಗೆ ನೀಟಾಗಿ ಗೊತ್ತಾಗುತ್ತೆ ಯಾವ ಸೈಡ್ ತೆಳುವು ಇದೆ, ಯಾವ ಸೈಡ್ ದಪ್ಪ ಇದೆ ಅಂತ. ಆವಾಗ ನಾವು ಈಸಿಯಾಗಿ ಕೈಯಿಂದ ಸ್ಪ್ರೆಡ್ ಮಾಡ್ಕೋಬೋದು. ನೋಡಿ ಈ ರೀತಿ ಟ್ವಿಸ್ಟ್ ಮಾಡ್ಕೊಳ್ಳೋದು, ನೋಡಿ ಯಾವ ಥರ ಕಾಣಿಸ್ತಾ ಇದೆ ಅಂತ. ಈ ಥರ ಮಾಡೋದು ತುಂಬ ಇಷ್ಟ. ನಮ್ಮಮ್ಮ ನಾವು ಚಿಕ್ಕ ವಯಸ್ಸಲ್ಲಿದ್ದಾಗ ಈ ಥರ ಅವಾಗಲೇ ಬಿಸಿಯಾಗಿ ಮಾಡಿ ಕೊಡೋರು. ಅವಾಗಲೇ ಬಿಸಿ ಇರೋವಾಗಲೇ ತುಪ್ಪನ ಹಾಕಿ ತಿಂತಾ ಇದ್ವಿ. ಪಾಯಸಕ್ಕಿಂತ ತುಪ್ಪದ ಜೊತೆ ತುಂಬ ಚೆನ್ನಾಗಿರುತ್ತೆ. ಇವಾಗ ಕಾಯಿ ಕಡುಬನ್ನು ಕೂಡ ರೆಡಿ ಮಾಡಿಕೊಂಡೆ ಎತ್ತಿಟ್ಕೊಂಡಿದ್ದೀವಿ. ನಮ್ಮತ್ತೆ ಕೂಡ ಹೆಲ್ಪ್ ಮಾಡಿಕೊಡ್ತಾ ಇದ್ರು. ಇವಾಗ ಅದು ಕೂಡ ರೆಡಿ ಆಯಿತು. ಇವಾಗ ಇದನ್ನು ಸ್ಟೀಮ್ ಮಾಡ್ಕೊಳ್ಳೋದಕ್ಕೆ ಅಂತ ಒಂದು ಪಾತ್ರೆಗೆ ನೀರನ್ನು ಹಾಕಿ ಒಂದು ತೆಕ್ಕೆನ ಇಟ್ಕೊಂಡಿದ್ದೀನಿ. ಒಂದು ಲಿಡ್ಡನ್ನು ಕ್ಲೋಸ್ ಮಾಡಿ ಈ ನೀರನ್ನು ಬಿಸಿ ಮಾಡ್ಕೋಬೇಕು. ಅದಾದ ನಂತರ ಇನ್ನೇನು ನೀರು ಕುದೀತಾ ಇದೆ ಅನ್ನೋವಾಗ ನಾವು ತುಪ್ಪನ ಸವರಿ ಮೋದಕನೆಲ್ಲ ಇಟ್ಕೊಂಡಿದ್ವಿ ಅಲ್ವಾ, ಅದನ್ನು ಇದ್ರ ಮೇಲೆ ಪ್ಲೇಸ್ ಮಾಡಿಕೊಂಡು ಮತ್ತೆ ಒಂದು ಲಿಡ್ಡನ್ನು ಕ್ಲೋಸ್ ಮಾಡಿ ಇದನ್ನು ಚೆನ್ನಾಗಿ ಬೇಯಿಸ್ಕೋಬೇಕು. 10 ನಿಮಿಷಗಳ ಕಾಲನಾದ್ರೂ ಇದನ್ನು ಬೇಯಿಸ್ಕೊಂಡ್ರೆ ಪರ್ಫೆಕ್ಟಾಗಿ ಮೋದಕ ರೆಡಿಯಾಗಿರುತ್ತೆ. ಹಸಿ ಅಂತೆಲ್ಲ ಅನಿಸೋದಿಲ್ಲ, ತುಂಬ ಚೆನ್ನಾಗಿ ಬೆಂದಿರುತ್ತೆ. ಹಾಗೆ ಇದನ್ನು ಎತ್ತಿಟ್ಕೊಂಡು ಈ ಕಾಯಿ ಕಡುಬನ್ನು ಕೂಡ ರೆಡಿ ಮಾಡಿ ಇಟ್ಕೊಂಡಿದ್ವಿ ಅಲ್ವಾ, ಅದನ್ನು ಕೂಡ ಬೇಯೋದಕ್ಕೆ ಇಟ್ಕೊಂಡಿದ್ದೀನಿ. ಅದು ಕೂಡ ಬೇಯ್ತಾ ಇರೋ ಅಷ್ಟರಲ್ಲಿ ಇನ್ನು ನೈವೇದ್ಯಕ್ಕೆ ಇಲ್ಲಿ ಪ್ಲೇಸ್ ಮಾಡ್ಕೋತಾ ಇದ್ದೀನಿ. ಕರೆಕ್ಟಾಗಿರುವಂಥ ಒಂದು ಪ್ಲೇಟ್ಗೆ 21 ಮೋದಕ ಕರೆಕ್ಟಾಗಿದೆಯಾ ಅಂತ ಚೆಕ್ ಮಾಡ್ಕೋತಾ ಇದ್ದೀನಿ. ಇವಾಗ ಅದನ್ನೆಲ್ಲ ಸೆಟ್ ಮಾಡ್ಕೊಳ್ಳೋ ಅಷ್ಟರಲ್ಲಿ ಇನ್ನೊಂದು ಸೈಡಲ್ಲಿ ಕಾಯಿ ಕಡುಬು ಬೇಯೋದಕ್ಕೆ ಇಟ್ಕೊಂಡಿದ್ವಿ ಅಲ್ವಾ, ಅಂದರೆ ಸ್ಟೀಮ್ ಆಗೋದಕ್ಕೆ ಇಟ್ಕೊಂಡಿದ್ವಿ ಅಲ್ವಾ, ಅದು ಕೂಡ ಪರ್ಫೆಕ್ಟಾಗಿ ಬೆಂದಿರುತ್ತೆ. ಅದನ್ನು ಕೂಡ ರೆಡಿ ಮಾಡ್ಕೊಳ್ಳೋದು. ನನಗಂತೂ ಈ ಮೋದಕ ಸ್ಮಾಲ್ ಆಗಿರೋದು ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು, ಎಷ್ಟು ಕ್ಯೂಟಾಗಿ ಕಾಣಿಸ್ತಾ ಇತ್ತು. ಇವಾಗ ಕಂಪ್ಲೀಟ್ ಮೋದಕ ರೆಡಿಯಾಗಿತ್ತು ಅಷ್ಟರಲ್ಲಿ ಈ ಕಾಯಿ ಕಡುಬು ಕೂಡ ರೆಡಿಯಾಗಿರುತ್ತೆ. ಅದನ್ನು ಕೂಡ ಒಂದು ಪ್ಲೇಟ್ಗೆ ಎತ್ತಿಟ್ಕೋತೀನಿ. ಅವಾಗ ಆಲ್ಮೋಸ್ಟ್ ಎಲ್ಲ ನೈವೇದ್ಯಕ್ಕೂ ಕೂಡ ರೆಡಿಯಾಗಿರುತ್ತೆ. ಇನ್ನು ಬರೀ ಈ ಕಾಳು ಉಸ್ಲಿ ಏನು ಮಾಡ್ಕೊಳ್ಳೋದಿತ್ತು, ಅಂದರೆ ಈ ಕಡಲೆಕಾಳು ಉಸ್ಲಿ ಏನು ಮಾಡ್ಕೊಳ್ಳೋದಿತ್ತು ಅದನ್ನು ಮಾತ್ರ ರೆಡಿ ಮಾಡ್ಕೋಬೇಕಾಗಿತ್ತು. ಇನ್ನು ಇದಕ್ಕೆ ತುಪ್ಪನೇ ಹಾಕಿ ಸರ್ವ್ ಮಾಡೋದು. ಅದಕ್ಕೋಸ್ಕರ ಪಾಯಸ ಏನು ಮಾಡ್ಕೊಂಡಿಲ್ಲ. ನೆನ್ನೆ ಮಾಡಿದಂತಹ ಅಂದರೆ ಗೌರಿ ಹಬ್ಬಕ್ಕೆ ಮಾಡಿದಂಥ ಪಾಯಸ ಮತ್ತು ಹುಳಿ ಅದೇ ಇತ್ತು. ಮತ್ತು ಪಾಯಸ ಹುಳಿ ಏನು ಮಾಡ್ಕೊಳ್ಳೋದಕ್ಕೆ ಹೋಗಿಲ್ಲ. ಇವಾಗ ಕಡಲೆ ಹುಸ್ಲಿ ಮಾಡ್ಕೊಳ್ಳೋದಕ್ಕೆ, ಅಂದರೆ ಕಡಲೆಕಾಳು ಹುಸ್ಲಿ ಮಾಡ್ಕೊಳ್ಳೋದಕ್ಕೆ ಕಡಲೆಕಾಳನ್ನು ಬೇಯೋದಕ್ಕೆ ಇಟ್ಕೊಂಡಿದ್ದೆ ಅಲ್ವಾ, ಅದು ಕೂಡ ಬೆಂದಿತ್ತು, ಕೂಲ್ ಕೂಡ ಆಗಿತ್ತು. ಅದು ನೀರನ್ನೆಲ್ಲ ತೆಗೆದು ಇವಾಗ ಒಗ್ಗರಣೆ ಹಾಕೋತಾ ಇದ್ದೀನಿ. ಇದು ಕೂಡ ತುಂಬ ಸಿಂಪಲ್, ಎಲ್ಲರಿಗೂ ಗೊತ್ತಿರೋದೆ. ಒಂದು ಬಾಣಲಿನ ಬಿಸಿ ಮಾಡಲಿಕ್ಕೆ ಇಟ್ಕೊಂಡು ಸ್ವಲ್ಪ ಎಣ್ಣೆನ ಹಾಕಿ ಇದಕ್ಕಾದ ನಂತರ ಸ್ವಲ್ಪ ಸಾಸಿವೆ, ಹಸಿಮೆಣಸಿನಕಾಯಿ, ಕರಿಬೇವಿನ ಸೊಪ್ಪು, ಸ್ವಲ್ಪ ತುರಿದಿಟ್ಕೊಂಡಿರುವಂತಹ ಈ ಶುಂಠಿ ತುರಿನ ಹಾಕಿ ಚೆನ್ನಾಗಿ ಒಗ್ಗರಣೆನ ರೆಡಿ ಮಾಡ್ಕೋಬೇಕು. ಹಾಗೆಯೇ ಇದಕ್ಕೆ ಹಿಂಗನ್ನು ಕೂಡ ಹಾಕ್ಕೋಬೇಕಾಗಿತ್ತು, ಆದರೆ ಕೊನೆಯಲ್ಲಿ ಹಿಂಗನ್ನು ಸೇರಿಸ್ಕೋತೀನಿ, ಹಾಗಾಗಿ ಇವಾಗ ಹಾಕ್ಕೊಂಡಿಲ್ಲ.
ಹಾಗೆ ಇದಕ್ಕೆ ಬೆಂದಿರುವಂಥ ಕಡಲೆಕಾಳನ್ನು ಸೇರಿಸಿ ಸ್ವಲ್ಪ ಅರಿಶಿನ ಪುಡಿನ ಹಾಕಿ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೋಬೇಕು. ಅದಾದ ನಂತರ ತುರಿದಿಟ್ಕೊಂಡಿರುವಂಥ ತೆಂಗಿನಕಾಯಿ ತುರಿ, ಸ್ವಲ್ಪ ನಿಂಬೆಹಣ್ಣಿನ ರಸನ ಹಾಕಿ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೋತೀನಿ. ಎಷ್ಟೊಂದಕ್ಕೆ ತೆಂಗಿನಕಾಯಿ ತುರಿ ಬೇಕಾಗುತ್ತೆ, ಅದಕ್ಕೋಸ್ಕರ ಮೊದಲೇ ಎಲ್ಲನೂ ಕೂಡ ತುರಿದು ಇಟ್ಕೊಂಡಿದ್ದೆ. ಮಧ್ಯದಲ್ಲಿ ಬೇಕಾದಾಗ ತುರ್ಕೊಂಡು ಕೂತ್ಕೊಂಡ್ರೆ ಟೈಮ್ ವೇಸ್ಟ್ ಆಗುತ್ತೆ ಅಂತ ಮೊದಲೇ ಜಾಸ್ತಿ ತುರಿದು ಇಟ್ಕೊಂಡಿದ್ದೆ. ಈ ಥರ ಬೇಕು ಅಂದಾಗ ಬಳಸ್ಕೋಬೋದು ಅಂತ. ಇವಾಗ ಕಡಲೆ ಉಸ್ಲಿ ಕೂಡ ರೆಡಿ ಆಯಿತು. ಇವಾಗ ಸಿಂಪಲ್ಲಾಗಿ ಕ್ಯಾರೆಟ್ ಕೋಸಂಬರಿನ ಮಾಡ್ಕೋತಾ ಇದ್ದೀನಿ. ಅದಕ್ಕೆ ನೆನೆಸಿಟ್ಕೊಂಡಿರುವಂಥ ಹೆಸರು ಬೇಳೆನ ಹಾಕಿ ತುರಿದಿಟ್ಕೊಂಡಿರುವಂತಹ ಕ್ಯಾರೆಟ್ ತುರಿ ಹಾಗೆಯೇ ಸ್ವಲ್ಪ ಶುಂಠಿನೂ ಕೂಡ ತುರಿದು ಸೇರಿಸ್ಕೊಂಡಿದ್ದೀನಿ. ಕಾಣಿಸ್ತಾ ಇಲ್ಲ ಆದರೆ ಹಾಕ್ಕೊಂಡಿದ್ದೀನಿ. ಹಾಗೆ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿರುವಂಥ ಕೊತ್ತಂಬರಿ ಸೊಪ್ಪು, ಸ್ವಲ್ಪ ನಿಂಬೆಹಣ್ಣಿನ ರಸನ ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಗೆ ಸ್ವಲ್ಪ ತೆಂಗಿನಕಾಯಿ ತುರಿ, ಸ್ವಲ್ಪ ಹಿಂಗನ್ನು ಹಾಕಿ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಿಕೊಂಡು ಕೊನೆಯಲ್ಲಿ ಇದಕ್ಕೆ ಒಗ್ಗರಣೆನ ಕೊಟ್ಕೊಳ್ಳೋದು. ನಾನು ಲಾಸ್ಟ್ ಟೈಮ್ ಕೂಡ ಶೇರ್ ಮಾಡಿದ್ದೆ, ಅಂದರೆ ಅದು ಸೌತೆಕಾಯಿ ಕೋಸಂಬರಿ ಅದೇ ಥರನೇ ಇದು. ಬೇಕು ಅಂದರೆ ಒಗ್ಗರಣೆನ ಹಾಕ್ಕೋಬೋದು, ಇಲ್ಲಾಂದರೆ ಸ್ಕಿಪ್ ಮಾಡ್ಕೋಬೋದು. ಆದರೆ ನಾನು ಕೋಸಂಬರಿಗೆ ಒಗ್ಗರಣೆನ ಸೇರಿಸ್ಕೊತಾ ಇದ್ದೀನಿ. ಈ ಒಗ್ಗರಣೆನೂ ಕೂಡ ತುಂಬಾ ಸಿಂಪಲ್. 1 ಸ್ಪೂನಷ್ಟು ಎಣ್ಣೆ ಕಾಯಿಸ್ಕೊಂಡು ಅದಕ್ಕೆ ಸ್ವಲ್ಪ ಸಾಸಿವೆ, ಕರಿಬೇವಿನ ಸೊಪ್ಪು, ಒಣಗಿರುವಂಥ ಮೆಣಸಿನಕಾಯಿ, ಚಿಟಿಕೆಯಷ್ಟು ಹಿಂಗನ್ನು ಸೇರಿಸಿ ಒಗ್ಗರಣೆನ ಹಾಕಿ ಇದರೊಳಗಡೆ ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಕೋಸಂಬರಿ ಕೂಡ ರೆಡಿಯಾಗಿತ್ತು. ಇದಕ್ಕೂ ಸ್ವಲ್ಪ ಹಿಂಗನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಇದು ಕೂಡ ರೆಡಿಯಾಗಿತ್ತು. ಇನ್ನೇನೇ ಇದ್ರೂ ಗಣೇಶನಿಗೆ ಪೂಜೆ ಮಾಡೋದಷ್ಟೇ. ನಾವು ನಾರ್ಮಲ್ ಆಗಿ ಹೊರಗಡೆಯಿಂದ ಗಣೇಶನ್ ತಂದು ಗಣೇಶನ ಕೂರಿಸಿ ಆ ಥರ ಏನು ಪೂಜೆ ಮಾಡೋದಿಲ್ಲ. ನಾರ್ಮಲ್ ಆಗಿ ಮನೆಯಲ್ಲಿ ವಿಗ್ರಹ ಇರುತ್ತಲ್ವ, ಅದಕ್ಕೇನೆ ಪೂಜೆ ಮಾಡ್ತೀವಿ ಅಷ್ಟೇ. ಗಣೇಶನಿಗೆ ಪೀಠ ಅಂತ ಏನೂ ಇಟ್ಟಿರಲಿಲ್ಲ. ಆಲ್ರೆಡಿ ಗಣೇಶ ಪೀಠದ ಮೇಲೆ ಕುಂತಿರೋ ಥರನೇ ಇತ್ತು. ಅದಕ್ಕೋಸ್ಕರ ಹೂವನ್ನ ಹಾಕಿ ಅದ್ರ ಮೇಲೆ ಗಣೇಶನ್ನ ಕೂರಿಸಿ ನಾರ್ಮಲ್ ಆಗಿ ಪೂಜೆ ಮಾಡೋ ಥರನೇ ಹೂವನ್ನೆಲ್ಲ ಹಾಕಿ, ಅಂದರೆ ಗಣೇಶನ ಸ್ತೋತ್ರಗಳನ್ನ ಹೇಳಿ ಪೂಜೆನ ಮುಗಿಸಿ, ಇನ್ನು ನೈವೇದ್ಯಕ್ಕೆ ಅಂತ 21 ಮೋದಕ, ಚಿತ್ರಾನ್ನ, ಕಾಯಿ ಕಡುಬು ಹಾಗೆಯೇ ಕಡಲೆ ಉಸ್ಲಿ, ಸ್ವಲ್ಪ ಕೋಸಂಬರಿನ ಇಟ್ಟು ಹಾಗೆಯೇ ಇದ್ರ ಜೊತೆ ಎಲೆ, ಅಡಿಕೆ ಮತ್ತು ಹಣ್ಣುಗಳನ್ನು ಇಟ್ಟು ಪೂಜೆನ ಮಾಡೋದು. ನಾವು ಮನೆಯಲ್ಲಿರುವಂಥ ವಿಗ್ರಹಕ್ಕೆ ಈ ಥರ ಪೂಜೆ ಮಾಡ್ತೀವಿ ಅಷ್ಟೇ. ತುಂಬ ಜನದ ಮನೆಯಲ್ಲಿ ಗಣೇಶನ ಪ್ರತಿಷ್ಠಾಪನೆ ಮಾಡಿ, ಅಂದರೆ ಮಣ್ಣಿನ ಗಣೇಶನ ತೊಗೊಂಡು ಬಂದು ಪೂಜೆ ಮಾಡುವಂಥ ಪದ್ಧತಿಗಳಿರುತ್ತೆ. ನಮ್ಮ ಮನೆಯಲ್ಲಿ ಆ ಥರ ಏನೂ ಇಲ್ಲ. ಹಾಗಾಗಿ ಈ ಥರ ಪೂಜೆ ಮಾಡ್ತೀವಿ. ಯಾರ್ಯಾರ ಮನೆಯಲ್ಲಿ ಗಣೇಶನ ಕೂರಿಸಿದ್ರಿ, ಹಾಗೆ ಯಾರ್ಯಾರ ಮನೆಯಲ್ಲಿ ತುಂಬ ಚೆನ್ನಾಗಿ ಗ್ರ್ಯಾಂಡಾಗಿ ಹಬ್ಬನ ಮಾಡಿದ್ರಿ ಅಂತ ಕಮೆಂಟ್ ಮಾಡಿ ತಿಳಿಸಿ. ಹಾಗೆಯೇ ನಮ್ಮ ಮನೆ ಗಣೇಶ ಹಬ್ಬ ಹೇಗಿತ್ತು ಅಂತ ಕೂಡ ಕಮೆಂಟ್ ಮಾಡಿ ತಿಳಿಸಿ. ಇನ್ನು ಗಣೇಶನ ಪೂಜೆ ಆಯಿತು, ಹಾಗೆಯೇ ನೈವೇದ್ಯ ಕೂಡ ಆಯಿತು. ಇನ್ನು ನಾವು ಹಬ್ಬದ ಊಟ ಮಾಡೋದು ಅಷ್ಟೇ. ನಾನು ಯಾವಾಗಲೂ ಅಬ್ಸರ್ವ್ ಮಾಡೋದು ಮತ್ತು ನನಗೆ ಯಾವಾಗಲೂ ಆಶ್ಚರ್ಯ ಆಗೋದು ಏನು ಅಂತ ಅಂದರೆ, ನಾರ್ಮಲ್ ಆಗಿ ನಾವು ಹಬ್ಬಗಳಲ್ಲಿ ಅಡುಗೆನ ಮಾಡ್ತೀವಿ, ನೈವೇದ್ಯಕ್ಕೆಲ್ಲ ಇಡೋದು ಇದ್ದೇ ಇರುತ್ತೆ. ಆವಾಗ ನಾವು ಸ್ವಲ್ಪನೂ ಕೂಡ ಟೇಸ್ಟ್ ಮಾಡೋದಿಲ್ಲ, ಕರೆಕ್ಟಾಗಿ ಕಣ್ಣಳ್ತೆನಲ್ಲೇ ಹಾಕ್ಬಿಟ್ಟಿರ್ತೀವಿ. ಆದರೂ ಕೂಡ ಎಷ್ಟು ರುಚಿಯಾಗಿ ಬಂದಿರುತ್ತೆ ಅಡುಗೆಗಳು ಅಂದರೆ ಅದನ್ನು ನಮಗೆ ಎಕ್ಸ್ಪ್ಲೈನ್ ಮಾಡೋದಕ್ಕೆ ಆಗೋದಿಲ್ಲ. ದೇವ್ರಿಗೆ ಅಂತ ಮಾಡಿದಾಗ ಪ್ರತಿಯೊಂದು ಐಟಮ್ಸ್ ಕೂಡ ತುಂಬಾ ಚೆನ್ನಾಗಿ ಬಂದಿರುತ್ತೆ, ರುಚಿ ರುಚಿಯಾಗಿಯೇ ಇರುತ್ತೆ. ಉಪ್ಪು ಖಾರ ಯಾವುದು ಕೂಡ ಹೆಚ್ಚು ಕಡಿಮೆ ಆಗೋ ಚಾನ್ಸೇ ಇರೋದಿಲ್ಲ, ಎಲ್ಲವೂ ಕೂಡ ಕರೆಕ್ಟಾಗಿ ಬಂದಿರುತ್ತೆ. ಇದ್ರ ಬಗ್ಗೆ ನಿಮಗೇನು ಅನಿಸುತ್ತೆ ಅಂತ ಕಮೆಂಟ್ ಮಾಡಿ ತಿಳಿಸಿ. ಹಾಗೆಯೇ ಏನೇನೆಲ್ಲ ಅಡುಗೆ ಮಾಡಿದ್ದೆ ಅದನ್ನೆಲ್ಲ ಕೂಡ ಸರ್ವ್ ಮಾಡ್ಕೋತಾ ಇದ್ದೀನಿ. ಕಾಯಿ ಕಡುಬು, ಮೋದಕ, ಚಿತ್ರಾನ್ನ, ಕೋಸಂಬರಿ, ಹುಳಿ, ಪಾಯಸ, ಹಾಗೆ ಈ ಕಡಲೆ ಉಸ್ಲಿ, ಸಾಂಬಾರ್, ಇನ್ನು ಹಪ್ಪಳ ಮತ್ತು ಮಜ್ಜಿಗೆ. ಇದಾಗಿತ್ತು ನಮ್ಮ ಮನೆಯ ಹಬ್ಬದ ಊಟ. ನೀವು ಏನೇನೆಲ್ಲ ಸ್ಪೆಷಲ್ ಮಾಡಿದ್ರಿ ಅಂತ ಕಮೆಂಟ್ ಮಾಡಿ ತಿಳಿಸಿ. ಹಾಗೆಯೇ ಮೊನ್ನೆ ಒಂದು ಡ್ರೆಸ್ನ ಸ್ಟಿಚ್ ಮಾಡ್ಕೊಂಡಿದ್ದೆ ಅಲ್ವಾ, ಅದು ವೇರ್ ಮಾಡಿದಾಗ ಈ ಥರ ಕಾಣಿಸ್ತಾ ಇತ್ತು. ಹಾಗೆಯೇ ಇದಾಗಿತ್ತು ಇವತ್ತಿನ ವಿಡಿಯೋ. ಈ ವಿಡಿಯೋ ನಿಮಗೆ ಸ್ವಲ್ಪನಾದ್ರೂ ಇಷ್ಟ ಆಗಿದ್ದರೆ, ಯೂಸ್ಫುಲ್ ಅನಿಸಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ. ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆಲ್ಲ ಈ ವಿಡಿಯೋನ ಶೇರ್ ಮಾಡಿ. ಥ್ಯಾಂಕ್ ಯು.